ಎಸ್, ಇವರ ಈ ಕ್ರೇಜ್ಗೆ ಕಾರಣ ಇವತ್ತಿನ ಹೈ ವೋಲ್ಟೇಜ್ ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ಫಿನಾಲೆ ಕಾರಣ. ಹಾಗಾದ್ರೆ ಇವತ್ತಿನ ಮ್ಯಾಚಿನ ಮೇಲೆ ಈ ಕ್ರಿಕೆಟ್ ಪ್ರೇಮಿಗಳ ಒಪಿನಿಯನ್ ಏನು, ಯಾರು ವಿನ್ ಆಗ್ತಾರೆ ಅಂತ ಇವ್ರು ಕಾಯ್ತಾ ಇದ್ದಾರೆ ಅನ್ನೋದನ್ನ ಇವರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಎಸ್, ನನ್ನ ಜೊತೆ ಇವತ್ತು ಒಂದಷ್ಟು ಚೋಟ ಫ್ಯೂಚರ್ ಕ್ರಿಕೆಟರ್ಸ್ ಇದ್ದಾರೆ, ಅವರನ್ನ ಕೇಳ್ತಾ ಹೋಗ್ತೀನಿ. ಎಸ್, ಇವತ್ತಿನ ಈ ಮ್ಯಾಚಲ್ಲಿ ನಿನ್ನ ಫೇವ್ರೆಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ ಇಲ್ಲ, ಮಿಸ್ ಮಾಡ್ಕೊತಾ ಇದ್ದಾರೆ. ವಿರಾಟ್ ಕೊಹ್ಲಿ ಬಿಟ್ಟು ಈ ಟೀಮಲ್ಲಿ ನಿನ್ಗೆ ಯಾರು ಫೇವ್ರೆಟ್? ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾನ, ಸೂರ್ಯಕುಮಾರ್ ಯಾದವ್, ಯಾರು ಫೇವ್ರೆಟ್? ಸಂಜು ಸ್ಯಾಮ್ಸನ್. ಯಾಕೆಂದರೆ ಅವ್ನು ಚೆನ್ನಾಗಿ ಆಡ್ತಾನೆ. ಓಕೆ, ಇವತ್ತು ಈ ಸರಿ ನಡೀತಾ ಇರುವಂತಹ ಮ್ಯಾಚಲ್ಲಿ ಯಾರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ನಿಮ್ಮ ಪ್ರಕಾರ? ಸಂಜು ಸ್ಯಾಮ್ಸನ್. ಸಂಜು ಸ್ಯಾಮ್ಸನ್ನ ಡ್ರಾಪ್ ಮಾಡಿದ್ರಲ್ಲ, ಇವಾಗ ಬಂದು ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ, ಏನು ಅನಿಸುತ್ತೆ? ಫೈನಲಲ್ಲಿ ಚೆನ್ನಾಗಿ ಆಟ ಆಡ್ಬಿಟ್ಟು ಟೀಮ್ ಗೆಲ್ಸ್ಕೊಡ್ತಾರೆ. ಅಭಿಷೇಕ್ ಶರ್ಮಾ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಅವ್ರನ್ನ ಡ್ರಾಪ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ, ನಿಮ್ಗೇನು ಅನಿಸುತ್ತೆ? ಹೌದು, ಅದು ಮಾಡಬೇಕು. ನಮ್ಮ ರಿಂಕು ಸಿಂಗ್ಗೆ ಚಾನ್ಸ್ ಕೊಡಬೇಕಂತ ಇದೆ. ಅವರು ಪ್ರೂವ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಈ ಸರಿ ನಡೀತಾ ಇರುವಂತಹ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಇಲ್ಲ, ಮಿಸ್ ಮಾಡ್ಕೊತೀರಾ ವಿರಾಟ್ ಕೊಹ್ಲಿನ? ಮಿಸ್ ಮಾಡ್ತಾ ಇದ್ದೀವಿ. ಓಕೆ, ಯಾಕೆ ಅವ್ನು ಟಫ್ ಅನ್ಸುತ್ತೆ? 33 ಬಾಲ್ಸಲ್ಲಿ ಸೆಂಚುರಿ ಹೊಡೆದಿದ್ದಾನೆ ಅವನು. ಓಕೆ, ಆ ಮ್ಯಾಚಲ್ಲಿ ಕ್ರೂಷಲ್ ರೋಲು ಮತ್ತು ರನ್ಸ್ ಮಾಡಿದ್ದಾನೆ ಆ ಮ್ಯಾಚಲ್ಲಿ, ಸೆಮಿಫೈನಲ್ಸಲ್ಲಿ. ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಅನಿಸುತ್ತೆ ಈ ಮ್ಯಾಚಲ್ಲಿ. ಇವತ್ತು ಎಷ್ಟು ರನ್ ಬರ್ಬೋದು ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ? ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 250 ಮೇಲೆ ಬರಬೇಕು, ಇಲ್ಲಾಂದರೆ ಗೆಲ್ಸೋಕ್ಕೆ ಸ್ವಲ್ಪ ಚಾನ್ಸ್ ಇರಲ್ಲ. ಏನಕ್ಕಂದರೆ ಆ ಟೀಮಲ್ಲಿ ಇರೋ ಓಪನರ್ಸೇ ಆ ಥರ ಇದ್ದಾರೆ. 33 ಬಾಲ್ಸಲ್ಲಿ ಹೊಡೆದಿದ್ದಾನೆ ಅವ್ನು ಸೆಂಚುರಿ. ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ರನ್ಸ್ ಮಾಡಿದ್ರೆ ವಿನ್ ಆಗ್ತೀವಿ. ಈಗ ಲಾಸ್ಟ್ ಸೀಸನ್ ಅಂದರೆ ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಿ ವಿರಾಟ್ ಕೊಹ್ಲಿ ಕೂಡ 7 ಮ್ಯಾಚ್ಗಳಲ್ಲಿ ಸರಿಯಾಗಿ ಆಡಿರಲಿಲ್ಲ, ಬಟ್ ಫಿನಾಲಲ್ಲಿ ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಆದರು. ಅಭಿಷೇಕ್ ಶರ್ಮಾನೂ ಅದೇ ರೀತಿ ಆಗ್ಬೋದಾ? ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅದೇ ನಾನು ಹೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕು. ಆ ಚಾನ್ಸ್ನ ಅವ್ರು ಪ್ರೂವ್ ಮಾಡ್ತಾರೆ ಅಂತ ನಂಬೋಣ. ಓಕೆ, ಇವತ್ತಿನ ಮ್ಯಾಚಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನನಗೆ ಗೊತ್ತು. ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು? ಎಲ್ಲರೂ ಒಟ್ಟಿಗೆ ಹೇಳಿ. ಇವತ್ತು ಟಫೆಸ್ಟ್ ಟೀಮ್ ಜೊತೆ ಇಂಡಿಯಾ ಮ್ಯಾಚ್ ಆಡ್ತಾ ಇದೆ, ಫಿನಾಲೆಗೆ ಬಂದಿದೆ ಇಂಡಿಯಾ. ಏನು ಹೇಳ್ತೀರಾ? ಇವತ್ತು ಮ್ಯಾಚ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಎರಡೂ ಟೀಮ್ ಅವ್ರು ಬೆಸ್ಟ್ ಕೊಟ್ಟಿದ್ದಾರೆ ಮ್ಯಾಚ್ ಆಡೋಕ್ಕೆ. ಮತ್ತು 200 ಸ್ಟ್ರೈಕ್ ರೇಟು, ಮತ್ತು ನಾವು ಟಾಸ್ ಗೆಲ್ಲೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾವು ಬಾಲಿಂಗ್ ತೊಗೊಬೇಕು. ಬುಮ್ರಾ, ಹರ್ಷದೀಪು, ಹಾರ್ದಿಕ್ ಪಾಂಡ್ಯ ಎಲ್ಲ ಚೆನ್ನಾಗಿ ಬಾಲಿಂಗ್ ಮಾಡಬೇಕು. ವೇರಿಯೇಷನ್ಸ್ಗಳೆಲ್ಲ ಯೂಸ್ ಮಾಡಬೇಕು. ಸ್ವಲ್ಪ ಫಿನ್ ಐಲ್ಯಾಂಡು, ಟಿಮ್ ಶೆಫರ್ಡ್ ಎಲ್ಲ ಮೊದಲೇ ಔಟ್ ಮಾಡಬೇಕು. ಆಮೇಲೆ ಅವ್ರ ರನ್ ರೇಟ್ ಹೈ ಆಗುತ್ತೆ, ಮತ್ತು ಅವ್ರ ಪ್ರೆಷರ್ ಬಿಲ್ಡ್ ಆಗುತ್ತೆ, ಮತ್ತು ಸ್ವಲ್ಪ ಸ್ಕೋರ್ ಕಡಿಮೆ ಬರ್ಬೋದು. ಆವಾಗ ನಾವು ಚೆನ್ನಾಗಿ ಚೇಸ್ ಮಾಡ್ಬೋದು. ಎಲ್ಲರೂ ಫಾರ್ಮಲ್ಲಿದ್ದಾರೆ. ಅಭಿಷೇಕ್ ಶರ್ಮಾ ಆಡಬೇಕು, ಮತ್ತು ಇಶಾನ್ ಕಿಶನ್ ನಮ್ಗೆ ಬ್ಯಾಕಪ್ ಆಗೇ ಇರ್ತಾರೆ ಯಾವಾಗಲೂ. ಮತ್ತು ಸಂಜು ಸ್ಯಾಮ್ಸನ್ ನೋಡಿದ್ದೀರಾ, ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಮತ್ತು ಇಂಗ್ಲೆಂಡ್ ಅಗೇನ್ಸ್ಟ್ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ. ಮತ್ತು ಫಾರ್ಮಲ್ಲೂ ಇದ್ದಾರೆ ಅವರು. ಮತ್ತು ಹಾರ್ದಿಕ್ ಪಾಂಡ್ಯನೂ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ಫಿನಿಷರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಇವತ್ತು ಎಲ್ಲರೂ ನಿಂತ್ಕೊಂಡು ಆಡಬೇಕು. ಫಸ್ಟಲ್ಲೇ ಹೊಡಿಯೋಕ್ಕೆ ಹೋಗಬಾರ್ದು ಎಲ್ಲರೂ. ಇವತ್ತಿನ ಮ್ಯಾಚಲ್ಲಿ ಯಾರು ಇಂಡಿಯಾದಿಂದ ಟಫ್ ಆಗ್ಬೋದು ನ್ಯೂಜಿಲೆಂಡ್ಗೆ? ಅಫ್ಕೋರ್ಸ್ ಸಂಜು ಸ್ಯಾಮ್ಸನ್. ಅಭಿಷೇಕ್ ಶರ್ಮಾ ಫಾರ್ಮ್ ಔಟ್ ಇದ್ದಾರೆ, ಬಟ್ ಅವರು ನಿಂತ್ಕೊಂಡು ಆಡಿದ್ರೆ ಇಂಡಿಯಾಗೆ ಒಳ್ಳೆ ಸ್ಕೋರ್ ಸಿಗುತ್ತೆ. ಅದು ಬಿಟ್ಟರೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸ್ ನಾಕ್ ಮಾಡಬೇಕು. ಅಫ್ಕೋರ್ಸ್ ಸಂಜು ಸ್ಯಾಮ್ಸನ್ ಬ್ಯಾಕಪ್ ಇದ್ದಾರೆ ಇಂಡಿಯಾಗೆ, ಚೆನ್ನಾಗಿ ಆಡ್ತಾರೆ. ನೀವು ಸ್ಟಾರ್ಟಿಂಗ್ ಹೇಳ್ದಂಗೆ ನ್ಯೂಜಿಲೆಂಡ್ ಟಫೆಸ್ಟ್ ಟೀಮ್ ಅಂತ ಅಂದರೆ, ನನ್ನ ಪ್ರಕಾರ ಇಂಡಿಯಾಗಿಂತ ಟಫೆಸ್ಟ್ ಟೀಮ್ ಯಾವುದೂ ಇಲ್ಲ. ಅಫ್ಕೋರ್ಸ್ ನ್ಯೂಜಿಲೆಂಡ್ ಟೀಮ್ ಅವ್ರು ಎದುರಬೇಕು, ಲೈಕ್ ಇಂಡಿಯಾನ ಫೇಸ್ ಮಾಡೋಕ್ಕೆ ಏನು ಹೆಂಗೆ ಅಂತ. ನ್ಯೂಜಿಲೆಂಡಲ್ಲಿ ಯಾರೇ ಸ್ಟ್ರಾಂಗ್ ಆಗಿರಲಿ, ಏನೇ ಇರಲಿ, ಬಟ್ ನಮ್ಮ ಕಡೆ ಬುಮ್ರಾ ಇದ್ದಾರೆ ಬೌಲರು. ಅವ್ರನ್ನ ಫೇಸ್ ಮಾಡಬೇಕಂದ್ರೆ ಅವ್ರ ಪ್ರಾಕ್ಟೀಸ್ ಹೆಂಗಿರಬೇಕಂತ ಅವ್ರಿಗೆ ಗೊತ್ತಿರುತ್ತೆ. ಅಫ್ಕೋರ್ಸ್ ನನ್ನ ಪ್ರಕಾರ ಇಂಡಿಯಾನೇ ಗೆಲ್ಲೋದು. ಬ್ಯಾಕ್ ಟು ವರ್ಲ್ಡ್ ಕಪ್ಸ್ ಇಂಡಿಯಾನೇ ಬರುತ್ತೆ. ಸೆಕೆಂಡ್ ವರ್ಲ್ಡ್ ಕಪ್ ಕಂಟಿನ್ಯೂಸ್ ಆಗಿ ಇಂಡಿಯಾನೇ ಹೊಡೆಯುತ್ತೆ. ಈ ಸೀಸನಲ್ಲಿ ಇಂಡಿಯಾ ಲೀಗಿಂದನೇ ಔಟ್ ಆಗ್ಬೋದು ಅನ್ನೋ ಥರ ಮ್ಯಾಚ್ನ ಪರ್ಫಾರ್ಮೆನ್ಸ್ ಇತ್ತು, ಆದರೆ ಫೈನಲಿ ಇಂಡಿಯಾ ಫಿನಾಲೆಗೆ ಬಂದಿದೆ. ಸೊ ಈ ಸೀಸನಿನ ಮ್ಯಾಚ್ ಬಗ್ಗೆ, ಪ್ಲೇಯರ್ಸ್ ಬಗ್ಗೆ ಏನು ಹೇಳ್ತೀರಾ? ಆನೆಸ್ಟಾಗಿ ಹೇಳಿದ್ರೆ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ತಿತ್ತು. ಬೌಲಿಂಗ್ ವಾಸ್ ಓಕೆ ಆಗಿತ್ತು, ಬಟ್ ಬ್ಯಾಟಿಂಗ್ ಸ್ವಲ್ಪ ಟ್ರಿಕ್ಕಿ ಆಗಿತ್ತು. ನನಗೆ ಕೇಳಿದ್ರೆ ಅಭಿಷೇಕ್ ಶರ್ಮಾ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಫುಲ್ ಟೀಮ್ ಸ್ವಲ್ಪ ಪ್ರೆಷರಲ್ಲಿ ಇರ್ತಾರೆ. ಸೊ ಅಭಿಷೇಕ್ ಶರ್ಮಾ ಯಾವಾಗ ಟಾಪಲ್ಲಿ ಪರ್ಫಾರ್ಮ್ ಮಾಡ್ತಾರೋ, ಎಕ್ಸಾಂಪಲ್ ಜಿಂಬಾಬ್ವೆ ಮ್ಯಾಚ್ ನೋಡಿದ್ರೆ ಟೀಮ್ ಸ್ವಲ್ಪ ಕಾನ್ಫಿಡೆನ್ಸಲ್ಲಿ ಹೋಗ್ತಾರೆ ಬ್ಯಾಟಿಂಗ್ ಆಡೋಕ್ಕೆ, ಇಲ್ಲಾಂದರೆ ಸ್ವಲ್ಪ ಶೇಕಿ ಆಗಿರುತ್ತೆ. ಬಟ್ ಇವಾಗ ರೀಸೆಂಟ್ ವೆಸ್ಟ್ ಇಂಡೀಸ್ ಮ್ಯಾಚ್ ನೋಡಿದ್ರೆ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ. ಹೋಪ್ಫುಲಿ ನಾವು ಇಂಡಿಯನ್ ಆಗಿ ನಾವು ಕೇಳ್ಕೊತೀವಿ ಅಭಿಷೇಕ್ ಶರ್ಮಾ ಈ ಮ್ಯಾಚಲ್ಲಿ ಆಡಲಿ ಅಂತ. ಆದರೆ ಏನು ಮಾಡೋಕ್ಕಾಗತ್ತೆ, ಫುಲ್ ಟೀಮ್ ಪರ್ಫಾರ್ಮೆನ್ಸ್ ಕೊಡಬೇಕು.
ಲಾಸ್ಟ್ ಟೈಮ್ ವರುಣ್ ಚಕ್ರವರ್ತಿನೂ ಲಾಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಹೊಡ್ಸ್ಕೊಂಡ್ರು. ಬಟ್ ಈಸ್ ಅ ಗುಡ್ ಬೌಲರ್, ಚೆನ್ನಾಗಿ ಆಗ್ತಾರೆ. ಸೊ ಸ್ವಲ್ಪ ಟ್ರಸ್ಟ್ ಇದೆ ನಮಗೆ ಅವ್ರದ್ದು ವೇರಿಯೇಷನ್ಸಲ್ಲಿ ವಿಕೆಟ್ಸ್ ತೆಗಿಬೋದು ಅಂತ. ಸಂಜು ಸ್ಯಾಮ್ಸನ್ ಬಗ್ಗೆ ಏನು ಹೇಳ್ತೀರಾ? ಸಂಜು ಸ್ಯಾಮ್ಸನ್ದು ಟೆಕ್ನಿಕ್ ನನಗೆ ಇನ್ನೂ ಅಷ್ಟೊಂದು ಕಂಫರ್ಟಬಲ್ ಅನಿಸ್ತಿಲ್ಲ. ಬಟ್ ಅವ್ರಿಗೆ ಇಷ್ಟ ಆಗ್ತಿದೆ, ಅವ್ರಿಗೆ ವರ್ಕ್ ಆಗ್ತಿದೆ ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಇಂಡಿಯನ್ಸ್ ಎಲ್ಲರಿಗೂ ಏನು ಪ್ರಾಬ್ಲಮ್ ಇಲ್ಲ. ಸೊ ರನ್ಸ್ ಹಾಕೊಂಡ್ರಲ್ಲ. ಓಕೆ, ನ್ಯೂಜಿಲೆಂಡಲ್ಲಿ ಯಾರು ಟಫ್ ಆಗ್ಬೋದು ನಮಗೆ? ನ್ಯೂಜಿಲೆಂಡಲ್ಲಿ ಇವತ್ತು ಅಹಮದಾಬಾದ್ ಪಿಚ್ಚು, ಸೊ ಚಾನ್ಸಸ್ ಆರ್ ಸ್ಪಿನ್ ಜಾಸ್ತಿ ಆಗುತ್ತೆ. ನಾವು ಸೇಮ್ ವರ್ಲ್ಡ್ ಕಪ್ ಥರ ಬ್ಯಾಟಿಂಗ್ ಫಸ್ಟ್ ಆಗಿ ಹಾಕಿದ್ರೆ ಸೊ ನಮ್ಮದು ಸ್ಪಿನ್ನರ್ಸ್ಗೆ ಮಿಚೆಲ್ ಸ್ಯಾಂಟ್ನರ್ ಕಷ್ಟ ಆಗ್ಬೋದು ಆಡೋಕ್ಕೆ. ಪ್ಲಸ್ ನ್ಯೂ ಬಾಲ್ ಬೌಲಿಂಗಲ್ಲಿ ಜೇಕಬ್ ಡಫಿ ಸ್ವಿಂಗ್ ಬೌಲರು, ಕೈಲ್ ಜೇಮಿಸನ್ ಹಾಕಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ನನಗೆ. ಬಟ್ ಸ್ಟಾರ್ಟಿಂಗಲ್ಲಿ ಅಭಿಷೇಕ್ ಶರ್ಮಾ ಆಫ್ ಸ್ಪಿನ್ ಮೇಲೆ ಸ್ವಲ್ಪ 1 ಓವರ್ ಆರಾಮಾಗಿ ಆಡ್ಕೊಂಡ್ರೆ ಪೇಸ್ ಬೌಲರ್ಸ್ಗೆ ಚೆನ್ನಾಗಿ ಹೊಡಿತಾರೆ. ಈಗ ಪ್ಲೇಯಿಂಗ್ 11ಅಲ್ಲಿ ಒಂದಷ್ಟು ಚೇಂಜಸ್ ಆಗಬೇಕು ಅನ್ನೋ ಮಾತಿದೆ. ಯಾಕಂದರೆ ಬಿಕಾಸ್ ಆಫ್ ಅಭಿಷೇಕ್ ಶರ್ಮಾ ಫಾರ್ಮು ಚೇಂಜ್ ಆಗಬೇಕಾ, ಇಲ್ಲಾಂದರೆ ಸೆಮಿಫೈನಲ್ ಇದ್ದಿದ್ದ ಟೀಮೇ ಆಡಿದ್ರೆ ಓಕೆನಾ? ನನಗೆ ಕೇಳಿದ್ರೆ ಅಭಿಷೇಕ್ ಶರ್ಮಾ ವರ್ಲ್ಡ್ ಕ್ಲಾಸ್ ಪ್ಲೇಯರು, ಸೊ ತೆಗಿಯೋದ್ರಲ್ಲಿ ಸ್ವಲ್ಪ ಬ್ರೈನ್ ಫೇಡ್ ಆಗುತ್ತೆ. ಸೊ ವಿನ್ನಿಂಗ್ ಕಾಂಬಿನೇಷನ್ ಯಾವತ್ತೂ ಚೇಂಜ್ ಮಾಡಲ್ಲ ಅನಿಸುತ್ತೆ. ನನಗೆ ಕೇಳಿದ್ರೆ ನಾನು ಅಕಸ್ಮಾತ್ ಟೀಮ್ ಕೋಚ್ ಆದರೆ ನಾನು ಚೇಂಜ್ ಮಾಡಲ್ಲ ಟೀಮ್ ಕಾಂಬಿನೇಷನ್ನು. ಪ್ಲಸ್ ಓಪನರ್ಸ್ಗೆ ಆಪ್ಷನ್ಸ್ ಕಮ್ಮಿ ಇದೆ. ಇಲ್ಲ ಇಶಾನ್ ಕಿಶನ್ಗೆ ಮೇಲೆ ಕಳಿಸ್ಬೇಕು, ಇಲ್ಲ ಮಿಡ್ಲ್ ಆರ್ಡರಲ್ಲಿ ಮೇ ಬಿ ರಿಂಕು ಸಿಂಗ್ ಫಿಟ್ ಮಾಡಬೇಕು. ಬಟ್ ಐ ಥಿಂಕ್ ಇದು ಕಾನ್ಫಿಡೆನ್ಸಲ್ಲಿ ಹೋಗ್ತಿದ್ದೀವಿ ನಾವು ಸೆಮಿಫೈನಲ್ಸ್ಗೆ. ಆಫ್ಟರ್ ಗುಡ್ ಪರ್ಫಾರ್ಮೆನ್ಸ್ ಇನ್ ದ ಫೈನಲ್ಗೆ ಹೋಗ್ತಿದ್ದೀವಿ. ಸೊ ಇವಾಗ ಟೀಮ್ ಚೇಂಜ್ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅನಿಸುತ್ತೆ ನನಗೆ. ಅಭಿಷೇಕ್ ಶರ್ಮಾನ ಕೂರಿಸಿ ರಿಂಕು ಸಿಂಗನ್ನು ಆಡಿಸ್ಬೇಕು ಅಂತಾರೆ. ಅಭಿಷೇಕ್ ಶರ್ಮಾ ಪರ್ಫಾರ್ಮ್ ಮಾಡ್ತಾರೆ, ನಮಗೆ ಗೊತ್ತು ಎಷ್ಟು ರನ್ ಹೊಡಿಬೋದು ಅಂತ. ನಮ್ಮ ಫೇವ್ರೇಟ್ ಆ್ಯಕ್ಚುಲಿ ಅಭಿಷೇಕ್ ಶರ್ಮಾ ನೋಡಿದ್ರೆ. ಬಟ್ ಫಾರ್ಮ್ ಇಲ್ಲ ಅಂದರೆ ಚಾನ್ಸ್ ಇದೆ. ಬಟ್ ನನಗೆ ಕೇಳಿದ್ರೆ ಸೆಮಿಫೈನಲಲ್ಲಿ ಗೆಲ್ಲೋ ಟೀಮು ಫೈನಲ್ಸಲ್ಲಿ ಚೇಂಜ್ ಮಾಡೋದು ಏನು ಪ್ರಯೋಜನ ಇಲ್ಲ. 1983 ವರ್ಲ್ಡ್ ಕಪ್ಪಲ್ಲಿ ಆಡಿದಂತಹ ರೋಜರ್ ಬಿನ್ನಿ ಅವರ ಬ್ರದರ್ ಕೆವಿನ್ ಬಿನ್ನಿ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ಮ್ಯಾಚ್ ನಡೀತಾ ಇದೆ. ಹೂ ವಿಲ್ ಗೋ ವಿನ್? Actually, today is 50-50. We can give a chance for India and New Zealand. If India combines together as a team, bowling, batting, fielding, we will win. And the New Zealand team also will give a fight. It will be a fight, close finish. ಸರ್, ನ್ಯೂಜಿಲೆಂಡ್ ಟೀಮ್ ಒನ್ ಆಫ್ ದ ಟಫೆಸ್ಟ್ ಟೀಮು. Yeah, New Zealand is the toughest opponents. We got some good players there, the bowlers, batters, and fielders. So they will give a good fight for India. So I wish them all the best, both the teams, 50-50 for a good win. ಅಭಿಷೇಕ್ ಶರ್ಮಾ ಪರ್ಫಾರ್ಮೆನ್ಸ್ ಬಗ್ಗೆ ಏನು? Abhishek Sharma, they put him so much high. Now he is not performing. So each one, everybody must perform. Sanju Samson, cricket's all players should perform. Not only one, they should depend upon the tail enders also. You can't depend upon the top order. If top order fails, you have to middle order, tail enders. So cricket's a funny game like that. ಇವತ್ತಿನ ಮ್ಯಾಚಲ್ಲಿ ವಾಟ್ ಇಸ್ ದ ಪ್ಲಸ್ ಆ್ಯಂಡ್ ಮೈನಸ್ ಫಾರ್ ಟೀಮ್ ಇಂಡಿಯಾ? For team plus India, the 2 good bowlers we have, Bumrah. He should take the first 2 wickets. Early wickets are the better. Early wickets, the breakthroughs are important. That's so important, breakthroughs. ಈ ಸೀಸನಲ್ಲಿ ಯಾರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ? ಹೂ ಇಸ್ ಪ್ಲೇಯಿಂಗ್ ಗುಡ್? India come to see, India is playing very well in all the matches. They came up to the. ವಿಚ್ ಪ್ಲೇಯರ್ ಈಸ್ ಪ್ಲೇಯಿಂಗ್ ಗುಡ್? Which player? Yes, Sanju Samson, and the bowlers are good. Kuldeep Yadav, Varun Chakravarti. They all are playing, are chipping in the runs and wickets. ಇಲ್ಲಿ ನನ್ನ ಜೊತೆ ಒಂದಷ್ಟು ತುಂಬಾ ಚೋಟಾ ಚಾಂಪಿಯನ್ಸ್ ಇದ್ದಾರೆ. ಅವರ ಪ್ರಕಾರ ಯಾರು ವಿನ್ ಆಗ್ತಾರೆ ಮತ್ತು ಅವರ ಫೇವ್ರೆಟ್ಸ್ ಯಾರು ಅನ್ನೋದನ್ನು ನಾನು ಕೇಳ್ತಾ ಹೋಗ್ತೇನೆ. ಇಲ್ಲಿ ಮೊದಲಿಗೆ ನನ್ನ ಜೊತೆ ಒಬ್ಬರು ತುಂಬಾ ಮುದ್ದಾಗಿ ಕೂತಿರುವಂತಹ ಫ್ಯೂಚರ್ ಪ್ಲೇಯರ್ ಇದ್ದಾರೆ. ನಿನಗೆ ಯಾರು ಫೇವ್ರೆಟ್ ಪ್ಲೇಯರ್? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಇವತ್ತು ಆಡ್ತಾ ಇಲ್ಲ. ವಿರಾಟ್ ಕೊಹ್ಲಿ ಬಿಟ್ಟು ಯಾರು ಫೇವ್ರೆಟ್? ಧೋನಿ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಬೂಮ್ರಾ. ಹೂ ಇಸ್ ಯುವರ್ ಫೇವ್ರೆಟ್? ಬುಮ್ರಾ. ಇಂಡಿಯಾ ವಿನ್ ಆಗುತ್ತಾ? ಇವತ್ತಿನ ಮ್ಯಾಚಲ್ಲಿ ಎಷ್ಟು ರನ್ ಬರುತ್ತೆ? 250+. 250+. ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಸೀಸನಲ್ಲಿ? ಈ ಸೀಸನಲ್ಲಿ ಸಂಜು ಸ್ಯಾಮ್ಸನ್ ಚೆನ್ನಾಗಿ ಆಡ್ತಿದ್ದಾನೆ. ಓಕೆ. ಹೂ ಇಸ್ ಯುವರ್ ಫೇವ್ರೆಟ್ ಪ್ಲೇಯರ್? ಇಶಾನ್ ಕಿಶಾನ್. ವೈ? Because he plays good in the match, he hits sixes. And because he's very happy and celebrates a lot with his teammates. ಇವತ್ತು ಬ್ಯಾಟಿಂಗ್ ಫಸ್ಟ್ ಆಡಬೇಕಾ, ಬೌಲಿಂಗ್ ಫಸ್ಟ್ ಆಡಬೇಕಾ?
Bowling. Why? Because then we can get many people out, and then when we're batting, we can chase it easily. ಯಾರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ? Sanju Samson. ಸಂಜು ಸ್ಯಾಮ್ಸನ್. I created a sentence for Sanju Samson. ಓಕೆ. Twinkle, twinkle, little star, Sanju Samson, superstar. ವಾ ರೇ ವಾ, ಸೂಪರ್. ಎಲ್ಲರೂ ಹೇಳೋಣ. ಇನ್ನೊಂದ್ಸರಿ ಹೇಳು. Twinkle, twinkle, little star, Sanju Samson, superstar. ಟ್ವಿಂಕಲ್ ಟ್ವಿಂಕಲ್ Little star, Sanju Samson, superstar. Twinkle, twinkle, little star, Sanju Samson, superstar. ಇನ್ನೊಂದ್ಸರಿ once again. Twinkle, little star, Sanju Samson, superstar. ಎಸ್, ಇವತ್ತಿನ ಮ್ಯಾಚ್ ಬಗ್ಗೆ ಈ ಪುಟಾಣಿಗಳು ಕೂಡ ಸಾಕಷ್ಟು ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ವಿನತಾ ಪರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.